ಸಹಜ ಸಮೃದ್ಧಿ ವತಿಯಿಂದ ದಿನಾಂಕ 21/9/2024 ಮತ್ತು 22/2/2024 ಮೈಸೂರಿನ ನಂದಿರಾಜ ಭವನ ಚರ್ಚದಲ್ಲಿ ಸಹಜ ಸಮೃದ್ಧಿ ಮೇಳ ವತಿಯಿಂದ ಸೊಪ್ಪು ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ತಾವೀಗ ನೋಡ್ತಾ ಇದ್ದೀರಾ, ಈಗ ವಿಧ ವಿಧವಾದ ಸೊಪ್ಪುಗಳನ್ನ ತರಕಾರಿಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನಂದಿರಾಜ ಬಹುಜ್ಜು ಛತ್ರದ ಒಂದು ವಿಹಂಗಮ ನೋಟವನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ಎಲ್ಲಾ ಸ್ಟಾಲ್ಗಳು ಕೂಡ ಇವತ್ತು ಓಪನ್ ಆಗಿದೆ. ದಿನಾಂಕ 21/9/2024 ಸಹಜ ಸಮೃದ್ಧಿ ವತಿಯಿಂದ ಸೊಪ್ಪು ಮೇಳವನ್ನ ಆಚರಿಸ್ತಾ ಇದ್ದಾರೆ. ಇಲ್ಲಿ ಗ್ರಾಹಕರು ಕೂಡ ಮತ್ತು ರೈತರು ಕೂಡ ಒಟ್ಟಾಗಿ ಸೇರಿ ಇಲ್ಲಿ ವ್ಯಾಪಾರಗಳನ್ನ ಮಾಡ್ತಾ ಇರತಕ್ಕಂಥದ್ದು. ನೇರವಾಗಿ ರೈತರಿಂದ ಗ್ರಾಹಕರಿಗೆ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರ. ಈಗ ಎಲ್ಲ ರೀತಿಯ ಸೊಪ್ಪುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರ. ಈಗ ರೈತರು ನೇರವಾಗಿ ಬಂದು ನಂದಿರಾಜ ಬಹುಜು ಛತ್ರದಲ್ಲಿ ವಿಧ ವಿಧವಾಗಿರ್ತಕ್ಕಂಥ ಎಲ್ಲ ರೀತಿಯ ಸೊಪ್ಪುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮತ್ತು ಅವುಗಳಿಗೆ ಲೇಬಲ್ಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ಎಂತೆಂಥ ಸೊಪ್ಪುಗಳಿವೆ ಇಲ್ಲಿ ಭೂಮಿ ಮೇಲೆ ಅಂತೆಲ್ಲ ತೋರ್ತಾ ಇದ್ದಾರೆ. ಈಗ ಕುಂಡಗಳಲ್ಲಿ ಹಲವಾರು ರೀತಿಯ ಸೊಪ್ಪುಗಳನ್ನ ದೊಡ್ಡ ಪತ್ರೆ, ಸಣ್ಣ ಪತ್ರೆ, ಎಲ್ಲ ರೀತಿಯ ಗಿಡಮೂಲಿಕೆಗಳು ಸೊಪ್ಪು, ಆಹಾರದ ಸೊಪ್ಪು, ದಂಟಿನ ಸೊಪ್ಪು, ಬಸಳೆ ಸೊಪ್ಪು, ಮೆಂತ್ಯ ಸೊಪ್ಪು, ಕುದಿನ ಸೊಪ್ಪು ಎಲ್ಲವನ್ನೂ ಕೂಡ ಇಲ್ಲಿ ಕುಂಡದಲ್ಲಿ ಹಾಕಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರೆ. ಈಗ ಸಬ್ಸಿಗೆ ಸೊಪ್ಪು, ದಂಟಿನ ಸೊಪ್ಪು, ಎಳವೆರೆ ಸೊಪ್ಪು ಎಲ್ಲವನ್ನು ಕೂಡ ಇಲ್ಲಿ ಹಾಕಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರೆ. ಮತ್ತೆ ಅದರ ಮುಂಗಡೆ ಹಾಗೆ ಸೊಪ್ಪಿನ ಹೆಸರದ್ದು ಕೂಡ ಇಲ್ಲಿ ಬರೆದಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಎಲ್ಲ ರೀತಿಯ ಸೊಪ್ಪುಗಳನ್ನ ಪ್ರದರ್ಶನ ಮಾಡಿ ಜನತೆಗೆ ಪರಿಚಯ ಮಾಡಿಕೊಡ್ತಾ ಇರತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ರ. ಸುಮಾರೊಂದು 100 ಕುಂಟಗಳಲ್ಲಿ ಎಲ್ಲ ರೀತಿಯ ಸೊಪ್ಪುಗಳನ್ನ ಬೆಳೆದು ಅವುಗಳ ಹೆಸರುಗಳ ಸಹಿತವಾಗಿ ತಮಗೆ ವೀಕ್ಷಕರಿಗೆ ತೋರಿಸ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರೀಗ. ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಸೊಪ್ಪಿನ ಮೇಳ ಇದು. ಗ್ರಾಹಕರಿಗೆ ಹೆಚ್ಚಿನ ಸೊಪ್ಪುಗಳ ಪರಿಚಯ ಇರೋದಿಲ್ಲ. ಸಣ್ಣ ಪುಟ್ಟ ಅಂದ್ರೆ ಮೆಂತ್ಯ ಸೊಪ್ಪು, ಕರ್ಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಇಲ್ಲಿ ಒಂದೆಲಗ ಮತ್ತು ಸಬ್ಸಿಗೆ ಸೊಪ್ಪು, ದಂಟಿನ ಸೊಪ್ಪು ಎಲ್ಲವನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಕರ್ಬೇವಿನ ಸೊಪ್ಪು, ಸಣ್ಣ ಕರ್ಬೆ, ದೊಡ್ಡ ಕರ್ಬೆ ಎಲ್ಲವೂ ಕೂಡ ಇದು. ಗಿಡಮೂಲಿಕೆಗಳ ಸೊಪ್ಪು, ಮೂಳೆಗೆ ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಸೊಪ್ಪು ಇದು. ಮಲ್ಲಿಕಾಯಿ ಎಲ್ಲವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ವಸ್ತು ಪ್ರದರ್ಶನದಲ್ಲಿ ಎಲ್ಲರೂ ಕೂಡ ಮಾಡಿ ಭಾಗವಹಿಸಿ ಎಲ್ಲ ಸೊಪ್ಪುಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೋಬೇಕು ಅಂತ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಆದಿತ್ಯ ಲೋಕೇಶ್ ಆಗಿರ್ತಕ್ಕಂಥ ನಾನು ಈ ಒಂದು ಪ್ರದರ್ಶನಕ್ಕೆ ಭೇಟಿ ಕೊಟ್ಟು ಎಲ್ಲವನ್ನೂ ಕೂಡ ವಿಡಿಯೋ ಮಾಡಿ ತಮಗೆ ಪ್ರಸ್ತುತಪಡ್ತಾ ಇದ್ದೀನಿ. ದಯಮಾಡಿ ಇವತ್ತು ಮತ್ತು ನಾಳೆ 2 ದಿನ ಈ ಒಂದು ಸೊಪ್ಪಿನ ಮೇಳವನ್ನು ಆಯೋಜನೆ ಮಾಡಿದರೆ ದಯಮಾಡಿ ಎಲ್ಲ ನಾಗರಿಕರು ಕೂಡ ಮುಖ್ಯವಾಗಿ ಹೆಂಗಸರು ಮತ್ತು ಗೃಹಿಣಿಯರು ಈ ಒಂದು ಸೊಪ್ಪಿನ ಮೇಳಕ್ಕೆ ಭಾಗವಹಿಸಿ ಎಲ್ಲ ಸೊಪ್ಪುಗಳ ಬಗ್ಗೆ ಮಾಹಿತಿ ತಿಳ್ಕೋಬೇಕು. ಸಹಜ ಸಮೃದ್ಧ ಸಂಸ್ಥೆ ವತಿಯಿಂದ ಈ ಒಂದು ಸೊಪ್ಪಿನ ಮೇಳವನ್ನು ಆಯೋಜನೆ ಮಾಡಿದರೆ ಹಿಂದೆ ಹಲಸಿನ ಮೇಳ ಮತ್ತು ಧಾನ್ಯಗಳ ಮೇಳ ಎಲ್ಲವನ್ನು ಕೂಡ ಆಯೋಜನೆ ಮಾಡ್ತಾರೆ. ಇವತ್ತು ಸೊಪ್ಪಿನ ಮೇಳವನ್ನು ಆಯೋಜನೆ ಮಾಡತಕ್ಕಂಥ ಸಹಜ ಸಮೃದ್ಧ ವತಿಯಿಂದ ಸೊಪ್ಪಿನ ಮೇಳವನ್ನು ಆಯೋಜನೆ ಮಾಡತಕ್ಕಂಥದ್ದು ನೋಡ್ತಾ ಇದ್ದಾರೆ. ಈಗ ಇಲ್ಲಿ ಸ್ಟೇಜ್ ಮೇಲೆ ಎಲ್ಲ ರೀತಿಯ ಸೊಪ್ಪುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥ ತಾವು ನೋಡ್ತಾ ಇದ್ದಾರೆ. ಈಗ ನೋಡಿ, ದಂಟಿನ ಸೊಪ್ಪು, ಎಳವೆರೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ವಿಧ ವಿಧವಾಗಿರತಕ್ಕಂಥ ಎಲ್ಲಾ ರೀತಿಯ ಸೊಪ್ಪುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು. ಮತ್ತು ವೇದಿಕೆ ಮೇಲೆ ಈ ಸೊಪ್ಪುಗಳ ಒಂದು ಮಾದರಿಯನ್ನು ಕೂಡ ಇಲ್ಲಿ ಪ್ರದರ್ಶಿರ್ತಕ್ಕಂಥದ್ದು ತುಂಬಾ ಶುಚಿಯಾರ್ಥವಾದ ಕೆಲಸವಾಗಿದೆ. ಬನ್ನಿ, ದಯಮಾಡಿ ನೋಡಿ. ನಾಟ್ಯವಾಡುವಂತ ಮಧುಮಾದೇಶ್ವರ ಜೈ ಮಾತ್ಮಲೆಯೋ.
ಕಾರೆಯ ಬಿಲ್ಲ ಇರುವ ಸರಿಗೇನ್ರಿ ಅಲಂಬಾಡಿ ಬದಲು ಸರಿಗೇನ್ರಿ ಶೇಷಣ್ಣ ಇರುವ ಸರಿಗೇನ್ರಿ ಗೇ ಮಾತ್ಮಲೆಯೋ ಆನಮಲೆ ಜೇನುಮಲೆ ಗುಂಜಿಮಲೆ ಗುತ್ತುಮಲೆ ಗುರುಗಂಜಿ ಮಲೆ 77 ಮಲೆಯಲ್ಲಿ ವಾಸವಾಡುವಂತ ನಡೆದು ನಾಟ್ಯವಾಡುವಂತ ಮುದ್ಮಾದಪ್ಪನ ಸರಿಗೇನ್ರಿ ಗೇ ಮಾತ್ಮಲೆಯೋ ಗೇ. ಇಲ್ಲಿ ಭತ್ತದ ತೆನೆಯನ್ನು ಕೂಡ ಇಲ್ಲಿ ನೇತಾಕಿರ್ತಕ್ಕಂಥ ನೋಡ್ತಾ ಇದ್ರ ಅತ್ಯಂತ ಸಮೃದ್ಧಿಯಾಗಿ ಬೆಳೆದಿರ್ತಕ್ಕಂಥ ಈ ಒಂದು ಭತ್ತದ ತೆನೆಯ ಚಿತ್ರವನ್ನು ಕೂಡ ಇಲ್ಲಿ ಹಾಕಿರ್ತಕ್ಕಂಥ ತುಂಬಾ ಶುಚಿಯಾಗಿರ್ತಕ್ಕಂಥ ತುಂಬಾ ಚೆನ್ನಾಗಿರ್ತಕ್ಕಂಥ ಇದ್ದು ಬೊಕ್ಕೆ ಕೊಡಬೇಕು ಅಂತೇಳಿ ಕೇಳ್ಕೊಂತ ಇದ್ದೇನೆ. ಬಯಸ್ತಾ ಇದೆ ಸರ್. ಡಾಕ್ಟರ್ ಜ್ಞಾನೇಶ್ BN ಅವರು ಮುಖ್ಯಸ್ಥರು ICR JSS ಕೃಷಿ ವಿಜ್ಞಾನ ಕೇಂದ್ರ. ಶ್ರೀ BD ಜಯರಾಮ್ ಅವರು ಸಹಾಯಕ ಕೃಷಿ ನಿರ್ದೇಶಕರು ಮೈಸೂರು ತಾಲೂಕು, ಇವರಿಗೆ ಸಹ ಕಾರ್ಯಕ್ರಮಕ್ಕೆ ಸಹಜ ಸಮೃದ್ಧ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ G ಕೃಷ್ಣಪ್ರಸಾದ್ ಸರ್ ಅವರಿಗೂ, ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಜೈನ್ ಕುರುಬ ಸಮುದಾಯದ ನಾಯಕಿಯಾದ ಶ್ರೀಮತಿ ಪಾರ್ವತಿ ಅವರಿಗೂ ಸಹ ಎಲ್ಲರಿಗೂ ನಮಸ್ಕಾರಗಳು. ಮೈಸೂರಿನಲ್ಲಿ ನಾವು ಹಲಸು, ಗೆಡ್ಡೆಗೆಣಸುಗಳು, ದೇಸಿ ಅಕ್ಕಿ, ಸಿರಿಧಾನ್ಯ ಇದ್ರ ಮುಂದುವರಿಕೆಯಾಗಿ ಒಂದು ಸೊಪ್ಪು ಮೇಳವನ್ನು ಆಯೋಜಿಸ್ತಾ ಇದ್ವಿ. ಇದರ ಮೊದಲ ಪ್ರಯೋಗ ನಾವು ಧಾರವಾಡದಲ್ಲಿ ಮಾಡಿದ್ವಿ 2 ವರ್ಷಗಳ ಹಿಂದೆ. ಅದಕ್ಕೊಂದು ರೀತಿ ಅಭೂತಪೂರ್ವವಾದಂಥ ಯಶಸ್ಸು ಸಿಕ್ಕಿತ್ತು. ಅದು ಈಗಂತೂ ಎಡೆಬಿಡದೆ ಈ ವರ್ಷ ಮಳೆ ಸುರಿತಾ ಇದೆ. ಕಳೆ ತೆಗಿಯೋಕ್ಕೂ ನಮ್ಗೆ ಅವಕಾಶ ಇಲ್ಲ. ಆದರೆ ಈ ಕಳೆ ಅನ್ನೋದು ಈ ಭೂಮಂಡಲದ ಮೇಲೆ ಏನಾನಿದ್ರೆ ಅದು ಮನುಷ್ಯ ಮಾತ್ರ. ಆದರೆ ಈಗ ಕಳೆನ ತೆಗಿಲಿಕ್ಕೆ ಒಂದು ಕಂಪ್ನಿಗಳು ಸಾಕಷ್ಟು ಕಳೆನಾಶಕಗಳನ್ನು ಬಿಟ್ಟು ಆ ಒಂದು ವೈವಿಧ್ಯನೇ ಇದಾಗಿದ್ದಾರೆ. ಯಾಕೆಂದರೆ ಈ ಕಳೆಗಳದೇ ಒಂದು ದೊಡ್ಡ ಪುರಾಣ. ದನಗಳಿಗೆ ಮೇವು, ನಮಗೆ ತಿನ್ನ ಆಹಾರ. ಈಗ ಎಣ್ಣೆ ಸೊಪ್ಪನ್ನ ಕಳೆ ಅಂತ ಕರೆಯೋಕ್ಕಾಗ್ತದ? ಇದ್ರ ಬಗ್ಗೆ ಈಗಿನ ಒಂದು ತಲೆಮಾರಿಗೆ ಏನೂ ಗೊತ್ತಿಲ್ಲ. ಎಷ್ಟು ಎಣ್ಣೆ ಸೊಪ್ಪು, ಸೇಗಿ ಸೊಪ್ಪು, ಸೊಕ್ಕತ್ತಿ ಸೊಪ್ಪು ಇದೆಲ್ಲ ಎಷ್ಟು ಸಮೃದ್ಧಿ ಇದೆ ಅಂದರೆ ಇದ್ಯಾವುದು ನಮ್ಮ ತರಕಾರಿ ಅಂಗಡಿಗೆ ಬರಲ್ಲ. ನೋಡಿ, ತರಕಾರಿ ಅಂಗಡಿಲಿ ಶುದ್ಧವಾದ್ದು, ಆರೋಗ್ಯಕ್ಕೆ ಬೇಕಾದ್ದು ಏನೂ ಬರಲ್ಲ. ಯಾವುದು ನಮ್ಗೆ ಅನಾರೋಗ್ಯ ತರ್ತದೆ, ಯಾವುದು ಕ್ಯಾನ್ಸರ್ ಕಾರಕ ಆಗಿದೆ, ಅದು ಇವತ್ತು ತರಕಾರಿ ಅಂಗಡಿಗಳಲ್ಲಿ ಸಿಗ್ತದೆ. ಹಾಗಾಗಿ ಯಾವ ರೀತಿ ಹಲ್ಸ್ಗೊಂದು ಬೆಲೆ ಬಂತು, ಯಾವ ರೀತಿ ದೇಸಿ ಅಕ್ಕಿಗಳು ಎಲ್ಲ ಕಡೆಗೆ ಸಿಗ್ತದೆ ಧಾರಾಳವಾಗಿ, ಆ ನಿಟ್ಟಿನಲ್ಲಿ ನಾವು ಈ ಸೊಪ್ಪುಗಳನ್ನು ಕೂಡ ನಾವು ಪ್ರಚಾರಕ್ಕೆ ತರಬೇಕು. ಅದು ವಿಶೇಷವಾಗಿ ಸಾಗುವಳಿ ಮಾಡದ ಸೊಪ್ಪುಗಳು ಅತ್ಯಂತ ಹೆಚ್ಚು ನಮ್ಮ ರೈತರಿಗೆ ಆದಾಯನೂ ತಂದು ಕೊಡ್ತದೆ. ಏನೋ ಒಂದಷ್ಟು ಹಂಗೆ ರೋಡ್ ಪಕ್ಕದಲ್ಲೋ ಒಂದಷ್ಟು ಗಿಡ ಇದೆಲ್ಲ ಕುಡಿಕೆ ಮಾಡಿ ಒಂದಷ್ಟು ಕುಡಿಗಳೆಲ್ಲ ಕಿತ್ತು ಒಂದು ಬೆರಕೆ ಸೊಪ್ಪು ಮಾಡಿದರೆ ಅದರಲ್ಲಿ 5-6 ಸಾವಿರ ರೂಪಾಯಿ ವಾರದ ಸಂತೆಯಲ್ಲಿ ನಾವು ಮಾಡ್ಬೋದು. ಈಗ ಏನಿಲ್ಲ ಅಂದರೂ ಕೂಡ ಒಂದು ತಿಂಗಳಲ್ಲಿ ಒಂದು 8-10-15 ಸಾವಿರ ರೂಪಾಯಿ ಸಿಕ್ತು ಅಂದರೆ ಅವಾಗ ಎಷ್ಟೋ ನಮ್ಮ ಕೃಷಿ ಬದುಕು ಅನುಕೂಲ ಆಗ್ತದೆ. ಹಾಗಾಗಿ ಮೌಲ್ಯವರ್ಧನೆ ಮತ್ತು ಸೊಪ್ಪಿನ ಕೃಷಿ ನಮ್ಮ ಕೃಷಿಕರ ಒಂದು ಬದುಕನ್ನು ಹಸನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಒಂದು ಪ್ರಯೋಗವನ್ನು ಮಾಡಿದ್ದೀವಿ. ಬಹುಶಃ ಇದು ನಮ್ಮ ಮಾಧ್ಯಮದ ಗೆಳೆಯರು ಮತ್ತು ನಮ್ಮ ಮೈಸೂರಿನ ಸಹೃದಯಿ ಗ್ರಾಹಕರು ಇದನ್ನು ಕೈ ಹಿಡಿತಾರೆ ಅಂತ ನಮ್ಮ ಆಶಯ ಭಾವನೆ ಇದೆ. ಯಾಕೆಂದರೆ ಈ ಕಲ್ಪನೆಗಳನ್ನೆಲ್ಲ ನಾವು ಮೈಸೂರಲ್ಲಿ ಮೊದಲು ತರೋದು. ಅದ್ರ ಜೊತೆಲಿ ಬರೀ ಸೊಪ್ಪಿನ ಪ್ರದರ್ಶನ ಅಷ್ಟೇ ಅಲ್ಲ, ಸೊಪ್ಪಿನ ತರಬೇತಿಗಳು. ಏಕೆಂದರೆ ವಿಶೇಷವಾಗಿ ಇವತ್ತು ನಾವು ನಮ್ಮ ಆತ್ಮ ಯೋಜನೆಯಡಿ ಏನೋ ಒಂದು ಕಿಸಾನ್ ಗೋಷ್ಠಿಯ ಭಾಗವಾಗಿ ಈ ಸೊಪ್ಪುಗಳನ್ನು ಬೆಳೆಯೋದು ಅಂತ ಒಂದಷ್ಟು ಆಸಕ್ತರನ್ನ ಕರೆಸಿದ್ದೀವಿ. ಏಕೆಂದ್ರೆ ಈಗ ನಮ್ಮ ಕೊಳ್ಳೇಗಾಲದಿಂದ ನಮ್ಮ ದಯಾನಂದ್ ಅವರು ಇವರೆಲ್ಲ ಕಾಣ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಸೊಪ್ಪುಗಳಿಗೊಂದು ಬ್ರ್ಯಾಂಡ್ ಕೊಡಬೇಕು ನಾವು. ನೋಡಿ, ಬೆರಕೆ ಸೊಪ್ಪೇ ಒಂದು ಬ್ರ್ಯಾಂಡ್ ಆಗಬೇಕು. ಎಷ್ಟು ವರ್ಷಕ್ಕೊಂದ್ಸಲ ಬೆರಕೆ ಸೊಪ್ಪು ತಿನ್ನಬೇಕು ಅನ್ನೋದು, ಕಳಲೆ ತಿನ್ನಬೇಕು ಅನ್ನೋದು ಜನಗಳಿಗೆ ಗೊತ್ತಾಗಬೇಕದು. ಆ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೀವಿ. ಹಾಗಾಗಿ ಸೊಪ್ಪು ಮೇಳ ಇದು ನಿಮ್ಮೆಲ್ಲರ ಮೇಳ. ನಮ್ಮ ಆಸೆ ಇರೋದೇನು ಅಂದರೆ ನಮ್ಮ ಮೇಳಗಳಿಗೆ ಹೆಚ್ಚೆಚ್ಚು ನಾವು ರೈತರುಗಳು ಭಾಗವಹಿಸಬೇಕು. ಒಂದು 4 ಕಾಸು ಮಾಡ್ಕೊಂಡು ಹೋಗಬೇಕು. ಆ ಮೂಲಕ ಕೃಷಿ ಬದುಕು ಇನ್ನಷ್ಟು ಹಸನ ಆಗಬೇಕು ಮತ್ತು ನಮ್ಮ ವೈವಿಧ್ಯ ಉಳಿಬೇಕು. ಇದೆಲ್ಲದರ ನಡುವೆ ಕೂಡ ನಾವು ಹೋರಾಟಗಳು ಮಾಡೋದು ಭಾಳ ಅಷ್ಟಿದೆ. ಯಾಕೆಂದರೆ ಈಗ ಕುಲಾಂತರಿ ತಂತ್ರಜ್ಞಾನದ ಬಗ್ಗೆ
ಒಂದು ರಾಷ್ಟ್ರೀಯ ನೀತಿ ರೂಪಿಸಿ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರನ ಕೇಳಿದೆ. ಹಾಗಾಗಿ ನಮ್ಮ ದೇಸಿ ಅಡುಗೆಗಳು, ನಮ್ಮ ದೇಸಿ ಬೆಳೆಗಳು ಇರಬೇಕು, ಕುಲಾಂತರಿಗಳು ಬೇಡ ಅಂತ ನಾವು ದೊಡ್ಡ ದನಿ ಕೂಡ ಎತ್ತ ಅಂತ ದಿನಗಳು ಬಂದಿದೆ. ಅದಕ್ಕೆಲ್ಲ ನಾವು ಮೂಲ ಏನಪ್ಪ ಅಂದರೆ ನಮ್ಮ ಸಂಸ್ಕೃತಿಯನ್ನ, ನಮ್ಮ ವೈವಿಧ್ಯವನ್ನ ನಾವು ಉಳಿಸ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ 2 ದಿನಗಳ ಈ ಸೊಪ್ಪು ಮೇಳವನ್ನು ನಾವು ಆಯೋಜಿಸಿದ್ವಿ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ಮೇಳಕ್ಕೆ ಸ್ವಾಗತ, ನಮಸ್ಕಾರ. ಈಗ ಸಹಜ ಸಮೃದ್ಧಿ ವತಿಯಿಂದ ಸೊಪ್ಪಿನ ಮೇಳವನ್ನ ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದು ದೊಡ್ಡದಾದ ಒಂದು ಬಿದಿರಿನ ಹರಿವಾಣದಲ್ಲಿ ಎಲ್ಲ ರೀತಿಯ ಸೊಪ್ಪುಗಳನ್ನ ಇಟ್ಟುಕೊಂಡು ಕಂತೆ ಸೊಪ್ಪುಗಳನ್ನ ಪ್ರತಿಯೊಬ್ಬರು ಕೂಡ ಕೈಲಿ ಇಟ್ಕೊಂಡು ಈ ಸೊಪ್ಪಿನ ಮೇಳವನ್ನ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ಬಹಳ ಅದ್ಭುತವಾಗಿರ್ತಕ್ಕಂಥ ದೃಶ್ಯ ಇದು. ಮುಖ್ಯ ಅತಿಥಿಗಳು, ಸಹಜ ಸಮೃದ್ಧಿ ಮೇಳದ ಆಯೋಜಕರು, ತೋಟಗಾರಿಕೆ ಇಲಾಖೆಯವರು ಮತ್ತು ರಂಗಾಯಣದ ನಿರ್ದೇಶಕರು ಎಲ್ಲರೂ ಕೂಡ ಈ ಒಂದು ಸಮ್ಮೇಳನವನ್ನ ಉದ್ಘಾಟನೆ ಮಾಡ್ತಾ ಇರೋದಕ್ಕೆ, ಸೊಪ್ಪಿನ ಮೇಳವನ್ನ ಉದ್ಘಾಟನೆ ಮಾಡ್ತಾ ಇರ್ತಾರೆ. ನೋಡ್ತಾ ಇದ್ರೆ ಎಲ್ಲ ರೈತಾಪಿ ಬಂಧುಗಳು ಇಲ್ಲಿದ್ದಾರೆ ಮತ್ತು ಕೆಲವೊಂದು ಸೊಪ್ಪುಗಳನ್ನ ತೆಗೆದುಕೊಂಡು ಅದನ್ನ ರೈತರು ಗ್ರಾಹಕರ ಒಂದು ಜೋಳಿಗೆಗೆ ಹಾಕ್ತಾ ಇರಕ್ಕಂತ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ರೆ. ಈಗ ಗ್ರಾಹಕರ ಒಂದು ಸಾಂಕೇತಿಕವಾಗಿ ಈ ಒಂದು ರೈತರ ಜೋಳಿಗೆಗೆ ಸೊಪ್ಪನ್ನು ಹಾಕಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ನೋಡಿ, ಸೊಪ್ಪನ್ನು ತೆಗೆದುಕೊಂಡು ಮಾರಾಟ ಮಾಡಿ ಅವರ ಗ್ರಾಹಕರ ಜೋಳಿಗೆಗೆ ಹಾಕ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇರ್ತಕ್ಕಂಥದ್ದು. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಇರತಕ್ಕಂಥದ್ದು, ಅತ್ಯದ್ಭುತವಾಗಿ ನಡೀತಾ ಇರತಕ್ಕಂಥದ್ದು. ಈಗ ತಾವು ಗ್ರಾಹಕರುಗಳು ಮತ್ತು ಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥ ರೈತಾಪಿ ಮಹಿಳೆಯರು ಎಲ್ಲರದ್ದು ಕೂಡ ಇಲ್ಲಿ ತಾವು ನೋಡ್ತಾ ಇದ್ದೀರಾ. ಈಗ ಅಂಗಡಿಯವರೇ, ಡಾಕ್ಟರ್ ಜ್ಞಾನೇಶ್ ಅವರೇ, BD ಜಯರಾಮ್ ಅವರೇ, ಶ್ರೀಮತಿ ಪಾರ್ವತಿ ಅವರೇ ಹಾಗೂ ಈ ಮೇಳದ ರೂವಾರಿಗಳಾಗಿರುವ G ಕೃಷ್ಣ ಪ್ರಸಾದ್ ಅವರೇ, ಅಗ್ರಿಕಲ್ಚರ್ ಒಳಗಡೆ ಒಂದು ಕಲ್ಚರ್ ಇದೆ. ನಾವು ಕಲ್ಚರ್ ಪ್ರಾಕ್ಟೀಸ್ ಮಾಡೋರು, ನೀವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡೋರು. ನಾವು ರಂಗಭೂಮಿ ಅವ್ರನ್ನ ಯಾಕೆ ಉದ್ಘಾಟನೆಗೆ ಕರೀತಾ ಇದ್ದಾರೆ ಸೊಪ್ಪು ಮೇಳದ್ದು ಅಂತ. ಆದರೆ ಸೊಪ್ಪು ಅಂದಾಗ ನನಗೆ ತುಂಬ ನೆನಪಾಗಿದ್ದೇನೆಂದರೆ, ಸೊಪ್ಪು ಎಷ್ಟು ಡೆಮಾಕ್ರೆಟಿಕ್ ಅಲ್ವಾ ಅಂತ ಅನ್ನಿಸ್ತು, ಸೊಪ್ಪು ಎಷ್ಟು ಸಮಾಜವಾದಿ ಅಲ್ವಾ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಸೊಪ್ಪು ಮಾತ್ರ ನೋಡಿ, ಕಾಡಿನ ಅಂಚಿನಿಂದ ಹಿಡಿದು ನೀವು ಯಾವುದೇ ದೊಡ್ಡ ಮಾರ್ಕೆಟಿನ ಅಂತಾರಾಷ್ಟ್ರೀಯ ಮಾರ್ಕೆಟ್ವರೆಗೆ ತಲುಪಬಹುದಾದಂಥ ಒಂದು ಸಾಧ್ಯತೆನ ಇಟ್ಕೊಂಡಿರೋವಂಥದ್ದು. ಆಮೇಲೆ ಎಕನಾಮಿನೂ ಅಷ್ಟೇ, ಆ ಸೊಪ್ಪಿಗೆ ಇರುವ ಎಕನಾಮಿ ಕೂಡ ಹಾಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಬಂದಿದೆ. ಹಾಗಾಗಿ ಸೊಪ್ಪಿರಲಿ ಅಥವಾ ನಾಟಿ ಕೋಳಿನೇ ಇರಲಿ, ಅವು ಹೆಂಗಿರ್ತವೆ ಅಂತಂದರೆ ನಿಮಗೆ ತನಗೆ ಬೇಕಾದ ರೀತಿಯಲ್ಲಿ ಎಲ್ಲರಿಗೂ ಒದಗಿ ಬರುವಂಥದ್ದು. ಹಾಗಾಗಿ ನನಗೆ ಅದು ನೋಡಿ, ಮಹಾನಗರಗಳಲ್ಲಿ ಸೊಪ್ಪು ಸ್ವಲ್ಪ ದುಬಾರಿ. ಅದೇ ನೀವು ಹಳ್ಳಿಗಳಿಗೆ ಹೋಗ್ತಾ 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 ನಿಮಗೆ ಸೊಪ್ಪು ದುಬಾರಿ ಆಗೋದೇ ಇಲ್ಲ. ಮಹಾನಗರಗಳಲ್ಲಿ ನಿಮಗೆ ಸೊಪ್ಪು ದುಬಾರಿ ಮತ್ತು ಪೌಷ್ಟಿಕಾಂಶಗಳನ್ನು ನೀವು ಹಣವಂತರ ಕೊಟ್ಟು ತಗೋಬೇಕು. ಆದರೆ ನೀವು ಹಳ್ಳಿಗಳಿಗೆ ಕಾಡಂಚಿಗೆ ಹೋದರೆ ನೀವು ಅದನ್ನು ಏನು ಉಚಿತವಾಗಿ ಸಿಗಬಹುದಾದಂಥ, ಹಾಗಾಗಿ ಎಲ್ಲರಿಗೂ ಒದಗಿ ಬರಬಹುದಾದ ಈ ಸೊಪ್ಪು ಮೇಳ ಇಲ್ಲಿ ಇವತ್ತು ಜರುಗ್ತಾ ಇದೆ. ಹಾಗಾಗಿ ಈ ಸೊಪ್ಪು ಮೇಳಕ್ಕೆ ನನ್ನನ್ನು ಕರೆದು ಉದ್ಘಾಟನೆ ಮಾಡಬೇಕು ಅಂತ ಕೃಷ್ಣ ಪ್ರಸಾದ್ ಅವರು ಕೇಳಿದ್ರು. ಈ ಸೊಪ್ಪು ಮೇಳ ಚೆನ್ನಾಗಿ ಆಗಲಿ, ಇದರಿಂದ ಸಿಗುವ ಎಕನಾಮಿ ಎಲ್ಲರಿಗೂ ರೀಡಿಸ್ಟ್ರಿಬ್ಯೂಟ್ ಆಗಲಿ, ಎಲ್ಲರೂ ಸೆಲ್ಫ್ ಸಸ್ಟೈನ್ ಆಗಲಿ, ಇಲ್ಲಿ ಬೆಳೆ ಬೆಳೆಯುವ ಬೆಳೆಗಾರರು ಅಥವಾ ರೈತರು, ಕೃಷಿಕರು ಎಲ್ಲರೂ ಸ್ವಾವಲಂಬಿಗಳಾಗೋದಕ್ಕೆ ಈ ಥರದ ಸಣ್ಣ ಸಣ್ಣ ಕೆಲಸಗಳು ಬಹಳ ದೊಡ್ಡ ಪ್ರಯೋಜನವನ್ನು ತಂದುಕೊಡಬಲ್ಲದು. ಇವತ್ತು ರೈತರು ಭಾಳ ಆತಂಕಕಾರಿಯಾದ ಸ್ಥಿತಿಯಲ್ಲಿ ಇದ್ದಾರೆ. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಒಂದು ಸಿಸ್ಟಮ್ ಅಂತ ಇಲ್ಲ.
ಅದಕ್ಕೆ ಬೇಕಾಗಿರುವ ಅವರು ಬೆಳೆದಿರುವ ಪದಾರ್ಥಗಳಿಗೆ ಸಿಗಬೇಕಾದಂಥ ಮೌಲ್ಯ ಸಿಗುವ ಹಾಗೆ ನಮ್ಮ ವ್ಯವಸ್ಥೆ ರೂಪಿಸಿಲ್ಲ. ಹಾಗಾಗಿ ಆ ವ್ಯವಸ್ಥೆಯನ್ನು ಜನಗಳು ನಾವೇ ರೂಪಿಸ್ಕೊಳ್ಬೇಕಾಗಿದೆ. ಆ ರೀತಿಯ ವ್ಯವಸ್ಥೆಯ ರೂಪಿಸ್ಕೊಳ್ಳುವುದರಲ್ಲಿ ಈ ಥರ ಮೇಳಗಳ ಪಾತ್ರಗಳು ಕೂಡ ಬಹಳ ಮುಖ್ಯವಾಗಿ ಇರ್ತವೆ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಪುಸ್ತಕವನ್ನು ಹೊರತಂದಿದೆ. ಇದರ ಸಂಪಾದಕರು ಶ್ರೀ ಮಲ್ಲಿಕಾರ್ಜುನ ಹೊಸಪಳ್ಳಿ ಅವರು, ನಿಶಾಂತ್ ಬಂಕಾಪುರ ಅವರು ಹಾಗೂ ಡಾಕ್ಟರ್ ಜ್ಞಾನೇಶ್ BN ಅವರು. ಹಾಗಾಗಿ ಇದನ್ನ ಇವತ್ತು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಸತೀಶ್ ಸರ್ ಹತ್ರ ಕೇಳ್ಕೊಂತ ಇದ್ದೀನಿ. ಅತಿಥಿಗಳು ಸಹ ಅವರಿಗೆ ಸಹಕಾರ ಕೊಡಬೇಕು ಅಂತ ಅವ್ರನ್ನ ವಿನಂತಿ ಮಾಡ್ತಾ ಇದ್ದೇನೆ. ಸೊಪ್ಪಿನ ಅಡುಗೆಗಳು, ಸೊಪ್ಪಿನ ಔಷಧೀಯ ಗುಣಗಳು, ಈ ತರದ ಏನೆಲ್ಲ ಸೊಪ್ಪಿನ ವೈವಿಧ್ಯ ಇದೆ, ಸೊಪ್ಪಿನ ಇತಿಹಾಸ ಇದೆ. ಈ ಇತಿಹಾಸನ ಈ ಬುಕ್ಕಲ್ಲಿ ಸಖತ್ ಸೊಪ್ಪು ಈ ಬುಕ್ಕಲ್ಲಿ ದಾಖಲು ಮಾಡಲಾಗಿದೆ. ಹಾಗಾಗಿ ಇವತ್ತು ಈ ಸಖತ್ ಸೊಪ್ಪು ಪುಸ್ತಕನ ಗ್ರಾಹಕರು ಮತ್ತು ರೈತರಿಗೆ ಅನುಕೂಲ ಆಗಲಿ ಅಂತ ಇದನ್ನ ಬಿಡುಗಡೆ ಮಾಡಲಾಗ್ತಿದೆ. ಸಹಜ ಸಮೃದ್ಧ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಸೊಪ್ಪಿನ ಮೇಳಕ್ಕೆ ಭಾಗವಹಿಸಿರ್ತಕ್ಕಂಥ ರೈತಾಪಿ ಜನಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಇಲ್ಲಿ ನೆರೆದಿರ್ತಕ್ಕಂಥದ್ದು. ಈ ವಿಶೇಷ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನರು ಕೂಡ ಇಲ್ಲಿ ನೆರೆದಿರ್ತಕ್ಕಂಥದ್ದು ಬಹಳ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಸೊಪ್ಪಿನ ಒಂದು ಬಗ್ಗೆ ಎಲ್ಲವನ್ನು ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ಈ ಪ್ರದರ್ಶನಕ್ಕೆ ರೈತಾಪಿ ಮಹಿಳೆಯರು, ಗ್ರಾಹಕರು ಮತ್ತು ಸಾರ್ವಜನಿಕರು ಕೂಡ ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರೆ ಅಂತ ತುಂಬಾ ಅತ್ಯಂತ ಯಶಸ್ವಿಯಾಗಿ ಈ ಮೇಳ ನಡೀತಾ ಇದೆ. ಇದು ಹಲಸಿನ ಮೇಳ ಮತ್ತು ಧಾನ್ಯಗಳ ಮೇಳ, ಈಗ ಸೊಪ್ಪಿನ ಮೇಳವನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ. ಪ್ರತಿ ವರ್ಷ ಆಯಾ ಕಾಲಕ್ಕೆ ತಕ್ಕಂತೆ ಹಲವಾರುಗಳು ಮೇಳಗಳನ್ನ ಯಶಸ್ವಿಯಾಗಿ ಸಹಜ ಸಮೃದ್ಧ ವತಿಯಿಂದ ನಡೆಸ್ಕೊಡ್ತಾ ಇದ್ರೆ. ಅನಂತ ಧನ್ಯವಾದಗಳು. ಈ ಒಂದು ಸಹಜ ಸಮೃದ್ಧ ಪ್ರದರ್ಶನದಲ್ಲಿ ಗ್ರಾಹಕರು ಬಂದು ಎಲ್ಲ ರೀತಿಯ ಸೊಪ್ಪುಗಳನ್ನ ಅವರು ನೋಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾನು ನೋಡ್ತಾ ಇದ್ರೀಗ. ಎಲ್ಲ ರೀತಿಯ ಸೊಪ್ಪುಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಸೊಪ್ಪನ್ನು ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದಾರೆ. ಈಗ ಗ್ರಾಹಕರು ಮತ್ತು ರೈತರಿಗೆ ನೇರವಾಗಿ ಇರತಕ್ಕಂಥ ಒಂದು ವೇದಿಕೆ ಇದಾಗಿದೆ ನೋಡಿ. ಸಹಜ ಸಮೃದ್ಧಿಯ ಆಯೋಜಕರು ಮತ್ತು ಮೈಸೂರು ರಂಗಾಯಣದ ಅಧ್ಯಕ್ಷರು ಇಬ್ಬರ ನಡುವೆ ಸಂವಾದ ನಡೀತಾ ಇದೆ. ಇಲ್ಲಿ ಸೊಪ್ಪಿನ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇರತಕ್ಕಂಥದ್ದು ಸಹಜ ಸಮೃದ್ಧಿಯ ಒಂದು ಆಯೋಜಕರು ಮೈಸೂರಿನ ರಂಗಾಯಣದ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದು, ನೇರವಾಗಿ ರೈತರು ಮತ್ತು ರಂಗಾಯಣದ ಅಧ್ಯಕ್ಷರು ಮತ್ತು ಸಹಜ ಸಮೃದ್ಧಿಯ ಆಯೋಜಕರ ನಡುವೆ ಸಂವಾದ ನಡೀತಾ ಇದೆ. ಈಗ ಎಲ್ಲ ಸೊಪ್ಪುಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು. ಈ ಸೊಪ್ಪಿನ ಮೇಳವನ್ನ ಆಯೋಜನೆ ಮಾಡತಕ್ಕಂಥ ಉದ್ದೇಶ ಏನು, ಅದರ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಕ್ಕಂತ ರೈತರು ಮತ್ತು ಸಾರ್ವಜನಿಕರ ಇರತಕ್ಕಂಥ ಕೊಂಡಿ ಹಾಗೆ ಈ ಒಂದು ಸಹಜ ಸಮೃದ್ಧ ಒಂದು ಸೊಪ್ಪಿನ ಮೇಳವನ್ನು ಆಯೋಜನೆ ಮಾಡೋದ್ರ ಬಗ್ಗೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು ತಾನು ನೋಡ್ತಾ ಇದ್ದಾರೆ. ಈಗ ಮೈಸೂರಿನ ರಂಗಾಯಣದ ಅಧ್ಯಕ್ಷರಾಗಿರ್ತಕ್ಕಂಥ ಅವರೊಂದಿಗೆ ಸಂವಾದ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯ. ಬಿಡ್ಬೇಕು. ಅದು ಮೇಲೆ ಬರೋದಿಲ್ಲ, ಇದು ಕಿತ್ತಾಕ್ಬೇಕು. ಮೇಲೆ ಇದಕ್ಕೆ ಪೀಸ್ ಮಾಡ್ಕೊಳ್ಳೋದು ಕಿತ್ತಾಕ್ಬೇಕು, ಬೆಲ್ಟ್ ಮೇಲೆ ಕಿತ್ತಾಕ್ಬೇಕು. ಇದು ಬೆರಕೆ ಸೊಪ್ಪು, ಇದೆಲ್ಲ 5 ಜಾತಿ ಮಿಕ್ಸ್ ಆದ್ರೆ. ಬೆಳಕೆ ಸೊಪ್ಪು ಆದ್ರೆ ಇದು ಇದೆ, ಅನ್ನದ್ದು ಇದೆ, ಈ ತರ. ಅದನ್ನ ಕುಡಿ ಆ ತರ 5 ಜಾತಿ ಇದೆ. ಅದು 5 ಜಾತಿ ಸೊಪ್ಪಿದೆ. ಇದು 3 ಅಂದ್ರೆ ನಾವು ಹೊಲದಲ್ಲಿ ಬೆಳೆದಿರೋದಲ್ವಾ, ಫಾರೆಸ್ಟ್ ಅಲ್ಲಿ ಆರ್ಗಾನಿಕ್ ಅಲ್ಲಿ ಮಾಡಿರೋದು ಅಷ್ಟೇ. 3 ಅದ್ರದ್ದೇನೆ. ಇದು ನುಗ್ಗೆ ಸೊಪ್ಪು. ಅಲ್ಲ ನೆನ್ನೆ ಕಿತ್ತಿದಲ್ವ ಮೇಡಮ್, ನಾವು 140 ನಾವು ಬರ್ಬೇಕಲ್ರ, ಕಿತ್ತಿ ಎಲ್ಲ ಹಸನ್ ಮಾಡ್ಕೊಂಡು. ನಾವು ಕನಕಪುರ ತಾಲೂಕು, ಕನಕಪುರದಿಂದ 30 ಕಿಲೋಮೀಟರ್ ಆಯ್ತದೆ, ತಮಿಳ್ನಾಡು ಬಾರ್ಡರ್ ಇದ್ದೀವ್ರಿ.
ತಮಿಳ್ನಾಡು ಬಾರ್ಡರ್ ನಮ್ಮ ಕರ್ನಾಟಕ ಲಾಸ್ಟ್ ಅಲ್ಲಿ ನಮ್ದು ತಮಿಳ್ನಾಡು ಬಾರ್ಡರ್ ಇದ್ದೀವಿ. ಅಲ್ಲಿಂದ ಇಲ್ಲಿ ಬರ್ಬೇಕು ನನ್ನೇ ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬಾಡಿ ಇರ್ತೇವೆ. ಇಷ್ಟು ಮಾತ್ರ ತಂದಿದ್ದೀವಲ್ರ ಅಷ್ಟೇಳಿ ಸರ್. ಬರ್ಕೆ ಸೊಪ್ಪು ಇದು ಅನ್ನ ಸೊಪ್ಪು ಏನು ಆಗಲ್ರ. ಇದು ತಗೋದಾರ ನಾವು ಕವರ್ಗೆ ಹಾಕೊಟ್ಬಿಡ್ತೀವಿ. ಹೇಳ್ತೀವಿ ಕೆಲಸ. ಅನ್ನ ಸೊಪ್ಪು ಸಣ್ಣವಾಗಿದೆ ನಮ್ ಮನೆಗ್ ಬೇಕಂದ್ರೆ ನಮಗ್ ಬೇಕಾಗಿದ್ದು ಜಿಟ್ಕೊಂಡು ಬರ್ತೀವ್ರಿ. ಇಲ್ಲಿ ಮಾರಾಟ ಮಾಡ್ಬೇಕು ತರ್ತೀವಿ. ಸೀಗೆ ಸೊಪ್ಪು ಇದು ಸೀಗೆ ಸೊಪ್ಪು ಸೀಗೆ ಸೊಪ್ಪು ಗಡಿಸಳ್ಳಿನ ಮತ್ತೆ ಎಲ್ಲ ಗೊತ್ತಾಯ್ತಂದ್ರೆ ಗಡಿಸಳ್ಳಿ ನಮ್ ಕಣಕ್ ಬರೋದಲ್ಲ ನಮ್ಗೆ ಗೊತ್ತಿಲ್ಲವ್ರ. ಗಡಿಸಳ್ಳಿ ಇಲ್ಲಿದ್ದೀರ ರಮ್ಯ ಅಂತ ಮೈಸೂರಾಗಿದೆ. ಇದು ಬೆರ್ಕೆ ಸೊಪ್ಪು ಬೆರ್ಕೆ. ಹಾ ಇದು ಕೊಡಲ್ಲ ಇವತ್ತು. ಅಲ್ಲಿ ಉದ್ಘಾಟನೆ ಮಾಡ್ತಾರ ಆಮೇಲೆ ಕೊಡ್ಬೇಕು. ಈಗ ಕೊಡಕ್ಕಾಗಲ್ಲ. ನಮಸ್ಕಾರ ಸರ್. ಆದ್ರೆ ನಾನು ಕನಕಪುರ ತಾಲೂಕು ಕೊಳಗೊಂಡನಹಳ್ಳಿ KM ನಾಗರಾಜು ಆರ್ಗಾನಿಕ್ ಫಾರ್ಮರ್ ಅಂತ. ನಾನು ಇಂಥ ಮೇಳಗಳೆಲ್ಲ ನಡೆದ್ರೆ ನಾನು ಸೊಪ್ಪನ್ನ ಮಾರಾಟ ಮಾಡಕ್ಕೆ ಬರ್ತಾ ಇರ್ತೀನಿ. ಆದ್ರೆ ಸೊಪ್ಪು ಅಂದ್ರೆ ನಮ್ಮ ನಾಟಿ ಸೊಪ್ಪು ಆಗ್ಬೇಕು. ನಾವು ಬೇರೆ ಸೊಪ್ಪೆಲ್ಲ ಮಾಡೋದಿಲ್ಲ. ನಾಟಿ ಸೊಪ್ಪನ್ನ ಮಾರಾಟ ಮಾಡ್ತೀವಿ. ಅದರೊಳಗೆ ಅನ್ಯ ಸೊಪ್ಪು ತನ್ನಷ್ಟು ತಾನು ಬೆಳೆದು ಹೊಲದೊಳಗೆ ಬಂದಿರೋ ಅನ್ಯ ಸೊಪ್ಪು ಇದು ಗರ್ಭಿಣಿ ಹೆಂಗಸರಿಗೆ ಮಾತ್ರ ಇದು ಭಾರಿ ಉಪಯುಕ್ತ ಆಗ್ತದ್ರೆ. ಈ ಅನ್ಯ ಸೊಪ್ಪು ತಿಂದ್ರೆ ಅವರು ಇದು ಉಪಯುಕ್ತ ಆಗ್ತದೆ. ಮತ್ತೆ ಮುದ್ದೆ ಸೊಪ್ಪು, ಮತ್ತೆ ಕಾಡ್ನಲ್ಲಿ ಸಿಗೋ ಸೀಗೆ ಸೊಪ್ಪು, ಇದು ಸೀಗೆ ಸೊಪ್ಪು, ಮತ್ತೆ ಕಾಯಿನಲ್ಲಿ ಸಿಗೋ ಬಿದಿರು ಕಡಲೆ, ಮತ್ತೆ ಇದು ತೇರುನಾಗ ಸೊಪ್ಪು ಅಂತೀವಿ, ಮತ್ತೆ ಬೆರ್ಕೆ ಸೊಪ್ಪು ಅಂತೀವಿ. ಒಂದು 5 ಜಾತಿ ಇದ್ರೊಳಗೆ ಸೊಪ್ಪು ಇರ್ತದೆ. ಇದು ಕಣ್ಣಿಗೆ ಉಪಯೋಗ ಆಗ್ತದ್ರೆ. ನಾವು ತಿಂದ್ರೆ ಒಂದು ವರ್ಷದಲ್ಲಿ 3 ಸಾರಿ ತಿನ್ಬೇಕು. ತಿಂದ್ರೆ ನಮ್ಮ ಕಣ್ಣುಗಳಿಗೆ ದೃಷ್ಟಿ ಬರುತ್ತೆ. ಆಮೇಲೆ ಇದು ಕೆಸ್ಮೆ ದಂಟು ಅಂತ. ಈ ಕೆಸ್ಮೆ ದಂಟಲ್ಲಿ ಉಳಿಸೊಪ್ಪು ಮಾಡಿ ತಿಂದ್ರೆ ನಮ್ಮ ಕಿಡ್ನಿ ಮಾತ್ರ ಸೋಸ್ತದೆ. ಕಿಡ್ನಿನ ಒಂದು ವರ್ಷದಲ್ಲಿ 3 ಬಾರಿ ಏನೋ ತಿನ್ಬೇಕ್ರಿ ಇದನ್ನ. ಉದ್ದೇಶ ಅಂದ್ರೆ ಇದು ಜನಿಗೆ ಆರ್ಗಾನಿಕ್ ಅಲ್ಲಿ ಒಲವು ತೋರಿಸ್ಬೇಕು, ಮೂಡಿಸ್ಬೇಕು. ಆರ್ಗಾನಿಕ್ ನಲ್ಲಿ ಬೆಳಿಬೇಕು. ಈಗ ಮಾರ್ಕೆಟ್ ನಲ್ಲಿ ಮಾಡ್ತಾರೆ. ಬೆಂಗಳೂರಿನಲ್ಲಿ ಮಾರ್ಕೆಟ್ ನಲ್ಲಿ ಮಾಡುವಂತ ಸೊಪ್ಪು ಒಳಚರಂಡಿ ನೀರಿನಲ್ಲಿ ಬೆಳೆದು ಮಾಡ್ತಾರೆ. ಆ ಸೊಪ್ಪು ತಿನ್ಬಾರ್ದು. ನಮ್ಮ ಹಳ್ಳಿಲಿ ತಿನ್ನೋ ಸೊಪ್ಪನ್ನ ತಿನ್ಬೇಕು ನಮ್ಮ ರೈತರು. ಇಲ್ಲ ತಮ್ಮ ತೋಟದಲ್ಲಿ ಮನೆ ಮೇಲೆ RCC ಮೇಲೆ ಬೆಳ್ಕೊಂಡನ ತಿನ್ಬೇಕು ಅವ್ರ ಸೊಪ್ಪನ್ನ. ಆ ತರದಲ್ಲಿ ಬಂದ್ರೆ ಒಳ್ಳೆ ಆರ್ಗಾನಿಕ್, ಒಳ್ಳೆ ಫುಡ್, ಒಳ್ಳೆ ಹೆಲ್ತ್ ಆಗಿರ್ತೀವಿ ನಾವು. ಸರ್ ನಮ್ಮ ಹೆಸರು ಮಹೇಶ್ ಅಂತ. ನಾವು HD ಕೋಟೆಯಿಂದ ಬಂದಿರೋದು. ನಮ್ಮ ಹೆಸರು ಮಹೇಶ್ ಅಂತ. ನಾವು HD ಕೋಟೆಯಿಂದ ಬಂದಿರೋದು. ನಮ್ದು ಹುಲಿಕಾಡು ಅಂತ ಒಂದು FBO ಇದೆ. ರೈತರೇ ಕಟ್ಕೊಂಡು ಮಾಡ್ತಾ ಇರೋದು. ನಾವು ಸಹಜ ಸಮೃದ್ಧದಲ್ಲಿ ವರ್ಕ್ ಮಾಡ್ತಾ ಇದೀವಿ. ಸೊ ಹುಲಿಕಾಡು ವತಿಯಿಂದ ರೈತರೇ ಬೆಳೆದಿರೋದು ಸರ್. ಆರ್ಗಾನಿಕ್ ಅಲ್ಲಿ ಸೊಪ್ಪು ಮತ್ತೆ ತರಕಾರಿ ಫುಲ್ ಪ್ಯೂರ್ ಆರ್ಗಾನಿಕ್. ಏನು ಸರ್ ಇದು ಬೆರ್ಕೆ ಸೊಪ್ಪು, ಚಿಕ್ಕಿ ಸೊಪ್ಪು, ಕೆಂಪು ದಂಟು, ಕೊತ್ತಂಬರಿ, ಮತ್ತೆ ಹೊನಗೆಲ ಸೊಪ್ಪು, ಕಡ್ಸಿಗೆ. ಸರ್ ಸರ್ ಮೇಳ ಮಾಡ್ತಿರೋ ಉದ್ದೇಶ ಆರ್ಗಾನಿಕ್ ಅಲ್ಲಿ ರೈತರು ಬೆಳೆದಿದ್ದನ್ನ ಎಲ್ಲರಿಗೂ ಸಿಟಿಯವ್ರಿಗೆಲ್ಲ ಪರಿಚಯಿಸಿ ರೈತರು ಉತ್ಪಾದನೆ ಜಾಸ್ತಿ ಮಾಡಿಸ್ಕೊಂಡು ಒಳ್ಳೆ. ನಮಸ್ತೆ, ಹೇಮಂತ್. ಹೌದು ಸರ್, ನಮ್ದು ಇಲ್ಲಿ ಎತ್ತಿನಗಾಣ ಇದೆ. ಎತ್ತಿನಗಾಣದಲ್ಲಿ ಎಣ್ಣೆಗಳು ಸಿಗುತ್ತೆ ನಮ್ಮಲ್ಲಿ. ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಎಳ್ಳೆಣ್ಣೆ, ಉಚ್ಚಾಳೆಣ್ಣೆ, ಹಳ್ಳೆಣ್ಣೆ. ಸೊ ಈ ತರ ಪ್ಲಾಸ್ಟಿಕ್ಸ್ ಫ್ರೀ ಅಲ್ಲಿ ಪ್ಯಾಕಿಂಗ್ ಮಾಡಿರ್ತೀವಿ. ನೀವು ಇಲ್ಲಿ ನೋಡ್ದಂಗೆ ಇಲ್ಲಿ ಕಡಲೆಕಾಯಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಎಲ್ಲ ಪ್ಲಾಸ್ಟಿಕ್ಸ್ ಫ್ರೀ ಅಲ್ಲಿ ಪ್ಯಾಕಿಂಗ್ ಆಗಿರುತ್ತೆ. ಇದೆಲ್ಲ ನೀವು ನೋಡ್ದಂಗೆ ಫೋಟೋಗಳಲ್ಲಿ ನೋಡ್ತಾ ಇರಂಗೆ ಇದೇ ತರ ಮಾಡಿರ್ತೀವಿ. ಎತ್ತಿನಗಾಣದಲ್ಲೇ ಮಾಡಿದೀವಿ. ಯಾವ್ದೇ ತರ ಮಿಷಿನ್ಸ್ ಅಲ್ಲಿ ಯಾವ್ದೇ ತರದ್ದು ಏನಾದ್ರು ಮಾಡಿರಲ್ಲ. ಸೊ ಕಡಲೆಕಾಯಿ ಎಣ್ಣೆ ಇದೆ, ಸೂರ್ಯಕಾಂತಿ ಇದೆ, ಎಳ್ಳೆಣ್ಣೆ ಇದೆ, ಉಚ್ಚಳೆಣ್ಣೆ ಇದೆ, ಹಳ್ಳೆಣ್ಣೆ ಇದೆ. ಎಲ್ಲಾ ತರ ಎಣ್ಣೆ, ಸಾಸಿವೆ ಎಣ್ಣೆ ಎಲ್ಲ ಸಿಗುತ್ತೆ. ಸೊ ಅದ್ ಬಿಟ್ರೆ ಸೀಗೆ ಪುಡಿ ಇದೆ, ಅದ್ ಬಿಟ್ರೆ ಇಂಡಿಗೋ ಕಲರ್ ಸಿಗುತ್ತೆ. ಅದ್ ಬಿಟ್ರೆ ಬೆಲ್ಲ ಸಿಗುತ್ತೆ, ತಾಳೆ ಬೆಲ್ಲ ಇದೆ, ಉಪ್ಪು ಇದೆ, ಸಮುದ್ರದ ಉಪ್ಪು ಇದೆ, ಪಿಂಕ್ ಸಾಲ್ಟ್ ಇದೆ. ಸೊ ಅದ್ ಬಿಟ್ರೆ ಬೆಲ್ಲದ ಪುಡಿ ಸಿಗುತ್ತೆ, ಬೆಲ್ಲ ಸಿಗುತ್ತೆ. ಎಲ್ಲ ಆರ್ಗ್ಯಾನಿಕ್ ಬೆಲ್ಲಗಳೆಲ್ಲ, ಎಲ್ಲ ಕಬ್ಬೆಲ್ಲ ಅಷ್ಟೇ. ಸರ್ ಅದೇ ಹುಣಸೆ ಹಣ್ಣು, ಚಿಕ್ಕಿ ಇವೆಲ್ಲ ಐಟಮ್ಸ್ ಎಲ್ಲ ಕರೆದಿರೋಂಥದ್ದು ಸಿಗುತ್ತೆ ನಮ್ಮಲ್ಲಿ. ಸೊ ಇದೆಲ್ಲ ಚಟ್ನಿ ಪುಡಿ ಇದೆ, ಇದು ರೊಟ್ಟಿಗಳು ಸಿಗುತ್ತೆ. ಸೊ ನಿಮ್ಗೆ ನೋಡ್ದಂಗೆ ಇವತ್ತಿನ ಸೊಪ್ಪಿನ ಮೇಳದಲ್ಲಿ ಯಾವ್ಯಾವ ಸೊಪ್ಪು ಇರುತ್ತಲ್ಲ, ಸೊ ಇದೆಲ್ಲ ಇದು ನೋಡಿ, ಇದು ಬೆಸಿಲ್ದು, ಇದು ಮೊರಿಂಗಾ, ಇದು ಫಿಂಗರ್ ಮಿಲೆಟ್, ಫ್ಲಾಕ್ಸ್ ಸೀಡ್ಸ್, ಸೊ ಇದು ಬನಾನಾ ಲೀಫ್. ಸೊ ಈ ತರ ಎಲ್ಲಾ ತರ ರೊಟ್ಟಿಗಳಿದೆ, ಚಟ್ನಿ ಪುಡಿಗಳು ಸಿಗುತ್ತೆ ನಮ್ಮಲ್ಲಿ.
ಹಾ ಹೌದು, ಯಾಕಂದ್ರೆ ಜನಗಳಿಗೆ ಒಂದು ಒಳ್ಳೇದು ಕೊಡಬೇಕು. ಸೊ ಇಲ್ಲಿ ಒಂದು ಕ್ವಾಲಿಟಿ ಸಿಗ್ತಾ ಇದೆ ಎಲ್ಲಾರ್ಗು. ಆ ಒಂದು ಕ್ವಾಲಿಟಿ ಕೊಡೋಣ ಅನ್ನೋದಕ್ಕೋಸ್ಕರ ಈ ತರ ಇಷ್ಟೆಲ್ಲ ಮಾಡಿದೀವಿ. ಸರ್ ಪರವಾಗಿಲ್ಲ, ಈಗ ಶುರು ಆಗಿದೆ ಈಗ. ಸರ್ ಸರ್ ಪ್ರಿಯಾಂಕಾ ಸರ್ ಸಪ್ಪು ಮೇಳ ನಡೀತಿದೆ, ಅಲ್ಲಿ ನಮ್ಮ ಓನ್ ನ್ಯಾಚುರಲ್ ಪ್ರಾಡಕ್ಟ್ಸ್ ನ ಡಿಸ್ಪ್ಲೇ ಮಾಡಿದ್ದೀವಿ ಸರ್. ಸರ್ ಇದೆಲ್ಲ ಹೇರ್ ಕಲರಿಂಗ್ ಗೆ, ಇದೆಲ್ಲ ಹೇರ್ ಕೇರ್ ಗೆ ಸರ್. ಇದೆಲ್ಲ ನ್ಯಾಚುರಲ್ ಬರುತ್ತೆ, ಮೆಹಂದಿ, ಇಂಡಿಗೋ ಅಂಡ್ ಹೇರ್ ಪ್ಯಾಕ್ ಗೆ. ಇದೆಲ್ಲ ಲಿಕ್ವಿಡ್ ಸೋಪ್ ಸರ್. ಇದೆಲ್ಲ SLS ಅಂಡ್ ಪ್ಯಾರಾಬನ್ ಫ್ರೀ ಇರುತ್ತೆ. ಅಂಡ್ ಇದು ನ್ಯಾಚುರಲ್ ಸೋಪ್ಸ್, ಹ್ಯಾಂಡ್ ಮೇಡ್ ಸೋಪ್ಸ್. ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗೆ, ಸ್ಕಿನ್ ಡ್ರೈ ಸ್ಕಿನ್ ಅವ್ರಿಗೆ ಬೇರೆ, ಆಯಿಲ್ ಸ್ಕಿನ್ ಅವ್ರಿಗೆ ಬೇರೆ ಮಾಡಿರೋದು. ಇದೆಲ್ಲ ಲಿಪ್ ಬಾಮ್ಸ್. ಇದು ಕೂಡ ಗಾಣದ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಮತ್ತೆ ಕೊಕೋ ಬಟರ್, ಕೊಕೊನೆಟ್ ಆಯಿಲ್ ಇಂದ ಮಾಡಿರೋದು. ಮತ್ತೆ ಇದು ಲೋಷನ್ ಸರ್. ಇದು ಕೊಕೋ ಬಟರು, ಮ್ಯಾಂಗೋ ಬಟರು, ಶಿಯಾ ಬಟರು ಮತ್ತೆ ಕೊಕೊನೆಟ್ ಆಯಿಲ್, ಆಲಿವಿರಾ ಇಂದ ಮಾಡಿರೋದು. ಇದು ಹೆಲ್ತಿ ಮಿಕ್ಸ್, ಮಲ್ಟಿಗ್ರೈನ್ ಮಿಕ್ಸ್. ಹಾಲು ಅಥವಾ ನೀರು ಯಾವ್ದ್ರಲ್ಲಾದ್ರೂ ಅದು ಮಿಕ್ಸ್ ಮಾಡಿ ಕುದಿಸಿ ಕುಡಿಯುವಂತದ್ದು. ಸುಸ್ತು, ಮಂಡಿ ನೋವು, ಗ್ಯಾಸ್ಟ್ರಿಕ್, ಕಾನ್ಸ್ಟಿಪೇಷನ್ ಇದ್ರೆ ಕಮ್ಮಿ ಆಗುತ್ತೆ. ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಯೂಸ್ ಮಾಡ್ಬೋದು ಸರ್. ಸರ್ ಇವರು ಒಂದು ಸಪ್ಪು ಮೇಳ ಮಾಡ್ತಾರೆ, ಐಸು ಮೇಳ ಮಾಡ್ತಾರೆ. ಅಂದ್ರೆ ಜನಗಳಿಗೆ ಯಾವ್ದಾವ್ದನ್ನ ಮರೀತಿದ್ದಾರೆ ಅದನ್ನ ತಿಳಿಸ್ಕೊಡಕ್ ಪ್ರಯತ್ನ ಪಡ್ತಾರೆ. ತುಂಬಾ ಖುಷಿ ಆಗುತ್ತೆ. ವರ್ಷಕ್ಕೆ 1-3 ಮೇಳ ಮಾಡ್ತಾರೆ. ಅವ್ರ ಜೊತೆ ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ. ಇವ್ರ ಹತ್ರ ಸಿಗೋದೆಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸರ್, ನ್ಯಾಚುರಲ್ ಪ್ರಾಡಕ್ಟ್ಸ್ ಗಳನ್ನ ಸೇಲ್ಸ್ ಮಾಡಕ್ಕೆ. ಹೌದು ಸರ್, ನೇರವಾಗಿ ಗ್ರಾಹಕರಿಗೆ. ಆದಷ್ಟು ಎಲ್ಲ ಮ್ಯಾನುಫ್ಯಾಕ್ಚರರ್ನೇ ಕರ್ಸಿರ್ತಾರೆ. ಬಂದು ಇವ್ರ ಮೇಳದಲ್ಲಿ ಅವರು ಡಿಸ್ಪ್ಲೇ ಮಾಡಿರೋದನ್ನೆಲ್ಲ ನೋಡ್ಬೇಕು. ಥ್ಯಾಂಕ್ ಯು ಸರ್. ಸರ್ ಮನೆ ಅಂತೇಳಿ ಇದೆ ಮೈಸೂರಿಂದ. ಇದು ನುಗ್ಗೆ ಸೊಪ್ಪಿನ ತೊಕ್ಕು. ಇದು ಬಿಸಿಲಿಗೆ ತುಪ್ಪ ಕಳ್ಸ್ಕೊಳ್ಳಿ, ದೋಸೆ, ಇಡ್ಲಿ, ಚಪಾತಿ, ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಬಾಳೆಹಣ್ಣು ತೊಕ್ಕಿದೆ. ಇದು ಕಿಡ್ನಿ ಸ್ಟೋನ್, ಗ್ಲಾಬ್ಲರ್ ಸ್ಟೋನ್, ಯೂರಿಕ್ ಆಸಿಡ್ ಒಳ್ಳೇದಿದೆ. ಅದ್ ಬಿಟ್ಟರೆ ಬಾಳೆಹಣ್ಣಿದೆ. ಜೊತೆಗೆ ನಿಮ್ಗೆ ಟೊಮೊಟೊ ಇದೆ, ಇದಿದೆ, ಬೆಟ್ಟಿನೆಲಕ ಜ್ಯೂಸ್ ಇದೆ. ಇದು ಗ್ಯಾಸ್ಟ್ರಿಕ್, ಆಸಿಡಿಟಿ, BP, ಶುಗರ್, ಇನ್ಸುಲಿನ್ಗೆ ಮತ್ತೆ ಶುಗರ್ಗೆಲ್ಲ ತುಂಬಾ ಒಳ್ಳೇದು. ಬಾಳೆಹಣ್ಣಿನ ಜ್ಯೂಸ್ ಇದೆ. ಕಿಡ್ನಿ ಸ್ಟೋನ್ ಜಾಸ್ತಿ ಇತ್ತು ಅಂದ್ರೆ ಇದು ಬೆಳಗ್ಗೆ ಖಾಲಿ ಹೊಟ್ಟೆ ತಗೊಳ್ಳಿ, ಹೆಲ್ತ್ ತುಂಬಾ ಒಳ್ಳೇದು. ಅದು ಬಿಟ್ಟರೆ ನಿಮ್ಗೆ ಹಪ್ಪಳ ಇದೆ, ನುಗ್ಗೆ ಸೊಪ್ಪಂದಿದೆ, ಮಸಪ್ಪಂದಿದೆ, ಈರುಳ್ಳಿದಿದೆ, ಮತ್ತೆ ಸಂಡಿಗೆ ಇದೆ. ಇದೇನಂದ್ರೆ ಸರ್ ಯಾವ್ದಕ್ಕೂ ನಿಮ್ಗೆ ಸೋಡಾ ಹಾಕಿಲ್ಲ, ಮತ್ತೆ ಇದಿಲ್ಲ,
ಸಬ್ಬಕ್ಕಿ ನ್ಯಾಚುರಲ್ 4 ದಿನ ವಾಶ್ ಮಾಡಿ ಹಳೆ ಕಾಲದ ಹೇಗೆ ಮಾಡ್ತೀರೋ ಅದೇ ತರ 1 ವೀಕ್ ಪ್ರೊಸೆಸ್ ಸರ್, ತುಂಬಾ ಚೆನ್ನಾಗಿ ಬರುತ್ತೆ. ಮೈಸೂರು ಸರ್, ಅದು 60 ರೂಪಾಯಿ. ಮೈಸೂರು ಸರ್, ಇಲ್ಲ ಫೋನ್ ನಂಬರ್ ಇಲ್ಲ, 9975913995. ನಮ್ದು ಆನ್ಲೈನ್ ಸ್ಟೋರ್ ಇದೆ, ಸ್ಕ್ಯಾನ್ ಮಾಡಿದ್ರೆ ಬೇಕಾದ್ರೆ ಡೈರೆಕ್ಟ್ ಆಗಿ ಇದಕ್ಕೆ ಹೋಗುತ್ತೆ. ಜಾಸ್ತಿ ಯಾರು ಹೊಸ ಅಂತ ಗೊತ್ತಿಲ್ಲ. ಹೌದಾ? ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಹೇಳಿ ಟಿಪ್ಪುರಿಂದ ಬಂದಿದ್ದೀವಿ. ನಾವು ನೈಸರ್ಗಿಕ ಕೃಷಿ ಮಾಡ್ತೀವಿ, ಮನೆಯಲ್ಲಿ ಆಹಾರ ತಯಾರು ಮಾಡಿ ಮಾರಾಟ ಮಾಡಕ್ಕೆ ಸಕ್ಕ ಸೊಪ್ಪು ಮತ್ತೆ ಸೊಪ್ಪು ಮೇಳಕ್ಕೆ ಬಂದಿದ್ದೀವಿ. ದಯಮಾಡಿ ಎಲ್ರು ಬರ್ರಿ, ಸೊಪ್ಪು ಮೇಳವನ್ನ ಯಶಸ್ವಿಗೊಳಿಸಿ. ನಾವು ಉರಿ ಹಿಟ್ಟು ಮಾಡ್ತೀವಿ, ಚಟ್ನಿ ಪುಡಿಗಳು ಮಾಡ್ತೀವಿ, ಮಿಠಾಯಿ ಲಡ್ಡುಗಳು ಮಾಡ್ತೀವಿ, ಮತ್ತೆ ಮನೆಯಲ್ಲಿ ಚಕ್ಲಿ ಕೋಡ್ಬೆಲೆ ಎಲ್ಲ ಮಾಡ್ತೀವಿ. ಖರ್ಜೂರ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಆಲೂಗೆ, ಕಾಮಕಸ್ತೂರಿ, ಸರ್ ಯೋಗೇಶ್ ಅಂತ ಉಮ್ಮರ್ಗಳ್ಳಿ. ನಾವು ಪ್ರತಿ ಕೆಂಪು ದಂಟು ಬರುತ್ತೆ, ಗಿಡ ಬರಲ್ಲ, ಸೊಪ್ಪು ಬರುತ್ತೆ. ಕೆಂಪು ದಂಟು ಹಸಿರು ದಂಟು 2 ಬರುತ್ತೆ, ಖಂಡಿತ ಬರುತ್ತೆ. ಪ್ರತಿ ಭಾನುವಾರ ಬರುತ್ತೆ ಸರ್. ನಾಳೆನೂ ಇರುತ್ತೆ ಬನ್ನಿ. ನಾನಿರಲ್ಲ, ನಾಳೆ ಸೊಪ್ಪು ಇರುತ್ತೆ ಬನ್ನಿ ಅಲ್ಲಿ. ಸರ್ ನಾವು ಪ್ರತಿ ಭಾನುವಾರ ವಿಜಯನಗರ 2ನೇ ಹಂತದಲ್ಲಿ ಸಕ್ಕತ್ ಸೊಪ್ಪು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಸೊಪ್ಪಿನ ಸಂತೆ ನಡೆಸ್ತೀವಿ. ಸರಿ ಸುಮಾರು 20 ರಿಂದ 30 ರೈತರು ಬಂದು ನಾವು ಸಂತೆ ಮಾಡ್ತಾ ಇರ್ತೀವಿ. ಸೊ ಅದ್ರದ್ದು ಸ್ಟಾಲು ನಾವು ಇಲ್ಲಿ ಸೊಪ್ಪು ಮೇಳದಲ್ಲಿ ಹಾಕಿದ್ವಿ. ಸೊ ಆಲ್ ಆಫ್ ವೆರೈಟೀಸ್ ಸೊಪ್ಪುಗಳು ಸಿಗುತ್ತೆ. ಲೆಮನ್ ಗ್ರಾಸು, ನಿಂಬೆ ಹುಲ್ಲು, ಇದನ್ನ ಗ್ರೀನ್ ಟೀ ಆಗಿ ಬಳಸಲಿಕ್ಕೆ ಉಪಯೋಗಿಸಬಹುದು. ಇದು ನಾಟಿ ವೆರೈಟಿ ನಾಟಿ ವೆರೈಟಿ ಕರ್ಬೇವು. ಇದು ಚಕ್ರಮಣಿ ಅಂತ ಹೇಳಿ ಮಲ್ಟಿ ವಿಟಮಿನ್ ಸೊಪ್ಪು. ಇದು ಛಾಯಾಮಾನಸ ಅಂತ ಹೇಳಿ ಉದ್ದಿನ ಬೆಳೆಗೆ ಆಲ್ಟರ್ನೇಟ್ ಆಗಿ ಕೆಲಸ ಮಾಡುತ್ತೆ. ಇದು ಬಾಸುಮತಿ ಲೀವ್ಸ್, ಸಣ್ಣಕ್ಕಿ ಅನ್ನ ಅಂತ ಕರೀತಾರೆ. ಸೊ ಇದೆಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು. ಪ್ರತಿ ಭಾನುವಾರ ನಾವು ಸಂತೆ ಮಾಡ್ತೀವಿ, ಇಲ್ಲಿ ಸ್ಟಾಲ್ ಇಟ್ಕೊಂಡು. ಫೋನ್ ನಂಬರ್ ಇದೆ ಸಂತೆನಲ್ಲಿ ಇದೆ, 8088409339. ಯೋಗೇಶ್ ಸೊಮ್ಮರ್ಗಳ್ಳಿ ಅಂತ ಹೇಳಿ ಫೋನ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಸೊಪ್ಪುಗಳೆಲ್ಲ ಸಿಗುತ್ತೆ, ಎಲ್ಲ ಒಂದೇ.
ನಮಸ್ತೆ ಸರ್, ಮಹೇಶ್ವರಿ ಪಾಟೀಲ್ ಅಂತ. ಸೊ ನಾವು ಉತ್ತರ ಕರ್ನಾಟಕ ಸ್ಪೆಷಲ್. ನಮ್ದು ಉತ್ತರ ಕರ್ನಾಟಕದಲ್ಲಿ ನಮ್ಮ ಚಟ್ನಿ ಪುಡಿಗಳೇ ಜಾಸ್ತಿ ಸ್ಪೆಷಲ್. ಅದನ್ನ ಮೇನ್ ಪ್ರಾಡಕ್ಟ್ ಬಂದಿತ್ತು ಇದು ಮಸಾಲೆ ಕಾಳು. ಮೆಣಸಿನ ಪುಡಿ ಜೊತೆ ಇಲ್ಲಿದೆ ನೋಡಿ ಸರ್, ಇವಿಷ್ಟು ಮಸಾಲೆಗಳನ್ನ ಹಾಕಿ ರೆಡಿ ಮಾಡಿರ್ತೀವಿ. ಸೊ ಇದು ಒಂದಿಂದ ನೀವು ಎಲ್ಲ ತರ ಬಾತ್ಗಳು, ಸಾಂಬಾರು, ಪಲ್ಯಗಳು, ವೆಜ್, ನಾನ್ ವೆಜ್ ಎಲ್ಲಾನು ಪ್ರಿಪೇರ್ ಮಾಡ್ಕೋಬಹುದು. ಮೆಣಸಿನ ಪುಡಿ ಹಾಕೋ ಜಾಗದಲ್ಲಿ ಇದನ್ನ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ದೆನ್ ಆರೋಗ್ಯಕ್ಕೂ ತುಂಬಾ ಒಳ್ಳೆದು ಸರ್. ಇವೆಲ್ಲ ಚಟ್ನಿ ಪುಡಿಗಳು ಸರ್, ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಇರುತ್ತೆ. ಅಗಸೆ ಬೀಜದ್ದು, ಆಮೇಲೆ ಇದು ಹುಚ್ಚ ಚಟ್ನಿ ಪುಡಿ, ಆಮೇಲೆ ಇದು ಶೇಂಗಾ ಕಡಲೆ ಬೀಜ ಶೇಂಗಾ ಚಟ್ನಿ ಪುಡಿ. ಇವೆಲ್ಲ ನಿಮಗೆ 200 ಗ್ರಾಮ್ ಒಂದು 100 ಗ್ರಾಮ್ ಪ್ಯಾಕ್ ಅಲ್ಲಿ ಸಿಗುತ್ತೆ ಸರ್. ದೆನ್ ಇಲ್ಲಿ ನಂದು ಸ್ಕ್ಯಾನರ್ ಇದೆ ಸರ್. ಇದು ಸ್ಕ್ಯಾನ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ರೀಚ್ ಆಗುತ್ತೆ. ಸೊ ನಾವು ವೆಬ್ಸೈಟ್ ನೀವು ಆನ್ಲೈನ್ ಆರ್ಡರ್ ಹಾಕ್ಬೋದು, ನಾವು ಕೊರಿಯರ್ ಕಳಿಸ್ಕೊಡ್ತೀವಿ. ಈ ಮೈಸೂರಲ್ಲಿ ತುಂಬಾ ಜನ ಯೂಸ್ ಮಾಡಿದ್ದಾರೆ. ನಾನು ಆಲ್ರೆಡಿ ಇವಾಗ 6 ಟೈಮ್ ಬಂದಿರೋದು. ಸೊ ತುಂಬಾ ಜನ ಯೂಸ್ ಮಾಡಿದ್ದಾರೆ, ಅವರು ಒಳ್ಳೊಳ್ಳೆ ಕಮೆಂಟ್ ಹೇಳಿದ್ದಾರೆ. ಸೊ ನೆಕ್ಸ್ಟ್ ರಿಪೀಟ್ ಆಗ್ತಾ ಇದ್ದಾರೆ ಕಸ್ಟಮರ್ಸ್, ಅವರು ತುಂಬಾ ಖುಷಿ ವಿಚಾರ. ಸರ್ ಚಂದ್ರಶೇಖರ್ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ. ಚಿಕ್ಕಬಳ್ಳಾಪುರ ಕೃಷಿ ಉತ್ಪನ್ನಗಳು ಅಂತ ಏನಿದೆ ಅದಕ್ಕೆಲ್ಲ ನಾವು ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಇದು ನೇರಳೆ ಹಣ್ಣಿಂದ ಮಾಡಿರೋದು ಜ್ಯೂಸ್, ಇದು ಕಾನ್ಸಂಟ್ರೇಟೆಡ್ ಜ್ಯೂಸ್, ಶುಗರ್ಗೆಲ್ಲ ತುಂಬಾ ಒಳ್ಳೇದಿದು. ಆಮೇಲೆ ಇದು ಬೇಲ್ದಂಡ್ ಅಂತಾರಲ್ವಾ, ಸೊ ಬೇಲ್ದಂಡಿಂದ ಮಾಡಿರೋದು, ಬೇಲ್ದಂಡು ಕಾನ್ಸಂಟ್ರೇಟೆಡ್ ಸ್ಕ್ವಾಶ್. ಇದು ಬೆಟ್ಟದ ನೆಲ್ಲಿಕಾಯಿ ಆಮ್ಲ, ಇದು ಕಾನ್ಸಂಟ್ರೇಟೆಡ್. ಮತ್ತೆ ಇದು ಬನಾನಾ ಫ್ಲವರ್ ಬರುತ್ತಲ್ಲ, ಇದು ವೇಸ್ಟ್ ಬಿಸಾಕ್ಬಿಡ್ತಾರೆ. ಸೊ ಬನಾನಾ ಫ್ಲವರ್ ಇಂದ ಪಿಕಲ್ ಮಾಡಿದೀವಿ. ಆಮೇಲೆ ಮಾವಿನಕಾಯಿಂದ ಮಾಡಿದೀವಿ, ತೊಕ್ಕು ಮಾಡಿದೀವಿ. ಆಮೇಲೆ ಹುಣಸೆಕಾಯಿ ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಮಿಕ್ಸ್ ಮಾಡ್ಬಿಟ್ಟು ತೊಕ್ಕು ಮಾಡಿದೀವಿ. ಇದು ನುಗ್ಗೆ ಸೊಪ್ಪು, ಮೊರಿಂಗಾ ಲೀಫ್ ಪೌಡರ್ ಅಂತಾರೆ, ಇಲ್ಲ ಡ್ರಮ್ ಸ್ಟಿಕ್ ಪೌಡರ್ ಅಂತಾರೆ, ಅದು ಪ್ರಾಡಕ್ಟ್ ಇದು. ಆಮೇಲೆ ಡ್ರೈ ಫ್ರೂಟ್ಸ್ ನ ಹನಿಯಲ್ಲಿ ಹಾಕಿದೀವಿ, ಡ್ರೈ ಫ್ರೂಟ್ಸ್ ಹನಿ. ಮತ್ತೆ ಗುಲ್ಕನ್ ಇದೆ, ರೋಸ್ ಪೆಟಲ್ ಗುಲ್ಕನ್ ಮತ್ತೆ ಡ್ರೈ ಫ್ರೂಟ್ಸ್ ಮಿಕ್ಸ್. ನಮ್ದು ಆಯಿಲ್ಸ್ ಅಂಡ್ ಬೇವರೇಜಸ್ ಅಂದ್ಬಿಟ್ಟು ಇದು ಚಿಕ್ಕಬಳ್ಳಾಪುರದ ಹತ್ರ ಹಳೆಹಳ್ಳಿ ಅಂತ ಬರುತ್ತೆ, ಅಲ್ಲಿಂದ ಅಲ್ಲಿ ನಾವು 9740265232 9740265232 ಚೆನ್ನಾಗಿದೆ ಸರ್.